ಹೆಲೋ ವಾರಿಯರ್ಸ್. RRB ಇವತ್ತಿಂದ ಒಂದು ಗುಡ್ ನ್ಯೂಸ್ ಇದೆ. ಬಂಪರ್ ವೇಕೆನ್ಸೀಸ್ಗಳು ಕಾಯ್ತಾ ಇದ್ದಾವೆ. ನಿನ್ನೆ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ಅವರು ಪ್ರೆಸ್ ಕಾನ್ಫರೆನ್ಸ್ ಕಂಡಕ್ಟ್ ಮಾಡಿದ್ದು. ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರು ಇಡೀ ಹೋದ ಸರ್ಕಾರದ 10 ವರ್ಷ ಮುಂಚೆ ಅವ್ರು ಏನು 4 ಲಕ್ಷ ವೇಕೆನ್ಸೀಸ್ ತೆಗೆದಿದ್ರು, ನಾವು ಅದಾದ ನಂತರ 2024ರಿಂದ 10 ವರ್ಷ ಏನಿದೆ ಅಲ್ಲ, ಲಾಸ್ಟ್ 10 ವರ್ಷದಿಂದಾನು 5 ಲಕ್ಷ, ಅವ್ರಿಗಿಂತನೂ 1 ಲಕ್ಷ ಜಾಸ್ತಿ ನಾವು ವೇಕೆನ್ಸೀಸ್ಗಳು ತೆಗೆದೇವೆ ಅಂತ, ರಿಕ್ರೂಟ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಿಕೊಟ್ಟಿದ್ರು. ಅದೇ ಅಲ್ಲ, ಇನ್ನು ಮುಂದೆ ಬರುವಂಥ ಎಲ್ಲ ವೇಕೆನ್ಸಿ 2026ರಲ್ಲಿ ಜನವರಿಯಲ್ಲಿ ಅವರು RRBದವರು ಕ್ಯಾಲೆಂಡರ್ ಇಶ್ಯೂ ಮಾಡ್ತಾರೆ. ಯಾವ ಥರ ಇವಾಗ SSC ಕಂಡಕ್ಟ್ ಮಾಡುತ್ತೆ ಅಲ್ಲ, ಥ್ರೂಔಟ್ ಇಯರ್ ಮೊದಲು ಕ್ಯಾಲೆಂಡರ್ ಬಿಡ್ತಾರೆ, ಅದೇ ಪ್ರಕಾರ ಅವ್ರು ಫಾಲೋ ಮಾಡ್ತಾರೆ. ಇನ್ನು ಮುಂದೆ RRB ಕೂಡ ಅದೇ ಥರ ಫಾಲೋ ಮಾಡ್ತವೆ. ಯಾಕಂದರೆ ಅದರಿಂದ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅವ್ರಿಗೆ ಅದಕ್ಕೆ ಎಕ್ಸಾಮ್ ಪ್ರಿಪೇರ್ ಆಗಬೇಕಂತ. ಪ್ರತಿ ವರ್ಷವೂ ಅವ್ರಿಗೆ ಅನುಕೂಲ ಇರುತ್ತೆ. ಸೊ ಪ್ರತಿ ವರ್ಷ ನಿಮಗೆ ಇವಾಗ ವೇಕೆನ್ಸೀಸ್ಗಳು ಸಿಗ್ತಾವೆ RRBದಲ್ಲಿ. ಸೊ ಯಾರು ರೈಲ್ವೆದಾಗ ಜಾಯ್ನ್ ಆಗಬೇಕಂತ ಇದ್ದೀರಾ, ಇದು ಬಂಪರ್ ವೇಕೆನ್ಸಿ ಇದ್ದಾವೆ. ಇದ್ರ ಜೊತೆ ಇನ್ನೊಂದು ನ್ಯೂಸ್ ಏನು ಹೇಳಬೇಕಂದ್ರೆ, RRB ಗ್ರೂಪ್ ಡಿ ಅವ್ರದ್ದು ಇನ್ನೂ ವೇಕೆನ್ಸಿ ಬಿಟ್ಟಿಲ್ಲ. ಸೊ ಈ ವರ್ಷದ ವೇಕೆನ್ಸಿ ಮೋಸ್ಟ್ಲಿ ಇದೊಂದು ಇವತ್ತಿನ ಇಲ್ಲಾಂದರೆ ನಾಳೆ, ಇಲ್ಲಾಂದರೆ ಜಸ್ಟ್ ಡಿಸೆಂಬರ್ದಲ್ಲಿನೇ ಗ್ರೂಪ್ ಡಿ ವೇಕೆನ್ಸಿ ನೋಟಿಫಿಕೇಷನು ನೀವು ಶೀಘ್ರದಲ್ಲಿ ನೋಡ್ಬೋದು. ಸೊ ಇದರಿಗೋಸ್ಕರ ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಂತೆ. ನಮ್ಮಂಥ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗೋಸ್ಕರ ನಿಮ್ಗೆ ಗ್ಯಾರಂಟಿ ಬೇಕೇ ಬೇಕಾದ್ರೆ ನವೋದಿಶ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿರಿ. ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಸುಮಾರು ಅಂತ ಕಂಟೆಂಟ್, ನಾನೇ ಮ್ಯಾಥ್ಸ್ ಕ್ಲಾಸಸ್, ಮ್ಯಾರಥಾನ್ ಕ್ಲಾಸಸ್ ತೊಗೊಂಡಿನಿ. ಒಳ್ಳೆ ಕ್ವಾಲಿಟಿ ಕಂಟೆಂಟ್, ನಿಮಗೆ ಕ್ವಾಲಿಟಿ ಮತ್ತು ಗ್ಯಾರಂಟಿ ಸೆಲೆಕ್ಷನ್ ಬೇಕಂದರೆ ನವೋದಿಶಾಗೆ ಇವತ್ತೇ ಭೇಟಿ ಮಾಡಿರಿ.